ನಾವು ಅಂಡರ್‌ಗ್ರೌಂಡ್ ಅಂಡರ್‌ವರ್ಲ್ಡ್ ಬೇಸ್ಡ್ ಮಾಡಿದ್ದೀವಿ ರೌಡಿಸಂ ಬ್ಯಾಕ್‌ಗ್ರೌಂಡ್ ಇಟ್ಕೊಂಡು. ಸೊ ಯೂಶುವಲಿ ಎಲ್ರೂ ಹೇಳ್ತಾರೆ ಕಷ್ಟಪಟ್ಟು ಮಾಡಿದೀವಿ ಹಂಗೆ ಅಂತ. ಸೊ ನಾವು ಇಷ್ಟಪಟ್ಟು ಮಾಡಿದೀವಿ ಕೆಲ್ಸನ. ಸೊ ಇವಾಗ ನೋಡಿದ್ರಿ ನೀವೇ ಟ್ರೈಲರ್ ನೋಡಿದೀರಾ. ಸೊ ಇದ್ರ ಮೇಲೆ ಬಿಟ್ಟಿದ್ದು. ಏನ್ ಪ್ರಶ್ನೆ ಕೇಳಬೇಕು ಖಂಡಿತ ಕೇಳಿ. ಅದಕ್ಕೆ ನಮ್ಮ ಟೀಮ್ ಎಲ್ರೂ ರೆಡಿ ಇದೀವಿ ಉತ್ತರ ಕೊಡಕ್ಕೆ. ಥ್ಯಾಂಕ್ ಯು. ಸೊ ಇವತ್ತು ಬಂದಿರೋಂಥ ಎಲ್ರಿಗೂ ನಮಸ್ಕಾರ. ನಿಮ್ಮ ಇಷ್ಟು ಪ್ರೀತಿ ತುಂಬಾ ಖುಷಿ ಆಗುತ್ತೆ, ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ. ಸೊ ಥಿಯೇಟ್ರಲ್ಲೂ ಸಿನಿಮಾ ನೋಡೋದ್ರ ಮುಖಾಂತರ ಈ ಪ್ರೀತಿನ ಹಿಂಗೆ ಮುಂದುವರಿಸಿ. ಸಿನಿಮಾ 13ಕ್ಕೆ ರಿಲೀಸ್ ಆಗ್ತಿದೆ. ಸಿನಿಮಾ ಬಂದು ಒಂದು ಬೇರೆ ಥರನೇ ಮಜಾ ಕೊಡುತ್ತೆ. 100% ಅದು ನಾನು ಪ್ರಾಮಿಸ್ ಮಾಡ್ಬೋದು. ಯಾಕಂದ್ರೆ ಸರ್ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಪ್ರತಿ ಫ್ರೇಮಲ್ಲೂ. ಸೊ ಅದೇ ಮುಂದೆ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿದ್ರೆ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ. ಗ್ಯಾಂಗ್ಗಳ ಮಧ್ಯೆ ಹೊಡೆದಾಟ, ಗ್ಯಾಂಗ್ಸ್ಟರ್ ಮೂವಿ ಅಂತ ಆ ಥರ ಎಲ್ಲ ಅಲ್ಲ. ಗ್ಯಾಂಗ್ಗಳ ಮಧ್ಯ ನಡೆದಾಟ ಅಂತ ಒಂದಷ್ಟು ಗೇಮ್ಗಳು, ಅದನ್ನ ನಮ್ಮ ಹೀರೋ ಹೆಂಗ್ ಫೇಸ್ ಮಾಡ್ತಾರೆ. ನೈಜ ಘಟನೆ ಅಲ್ಲ, ಯಾವುದು ಪರ್ಟಿಕ್ಯುಲರ್ ಆಗಿ ಆ ಥರ ಏನಿಲ್ಲ ಸರ್. ಆದ್ರೆ ನೀವೆಲ್ಲರೂ ಸಿನಿಮಾ ನೋಡಿದ್ರೆ 100% ಇದನ್ನ ನಾನು ನೋಡಿದ್ದೀನಿ, ನಮ್ಮ ಏರಿಯಾದಲ್ಲಿ ನೋಡಿದ್ದೀನಿ ಅಂತ ಹೇಳ್ತೀರಾ. ಪ್ರತಿ ಏರಿಯಲ್ಲೂ ನಡೆಯೋ ಅಂತ ಕತೆ ಇದು. ಹಾ ಸರ್, ಸೆನ್ಸರ್ ಆಗಿದೆ. ಯು ಎ ಯು ಎ ಅಂದ್ರೆ ಒಂದು ಮಾಸ್ ಸಬ್ಜೆಕ್ಟು ಯು ಎ ತಗೊಂಡಿದ್ದು ಡೀಸೆಂಟ್ ಆಗಿ ಮಾಡಿದೀವಿ. ಆದ್ರೆ ಮಾಸ್ ಎಲ್ಲೂ ಕಡಿಮೆ ಇಲ್ದಿರಂಗ್ ಮಾಡಿದೀವಿ ಸರ್ ಸಿನಿಮಾ. ಸರ್ ಅಂದ್ರೆ ಸಹ ಕಲಾವಿದರನ್ನಕ್ಕಿಂತ ಕತೆ ಏನ್ ಡಿಮ್ಯಾಂಡ್ ಮಾಡ್ತೋ ಆ ಥರ ಕಲಾವಿದ್ರನ್ನ ಹುಡುಕ್ತಾ ಹೋದ್ವಿ. ಡ್ರಾಮಾದ ಒಂದಷ್ಟು ಕಲಾವಿದರುಗಳು ಸಿಗ್ತಾ ಹೋದ್ರು. ಸೊ ನಾವು ಹೊಸಬ್ರು ಇಟ್ಕೊಂಡು ಸಿನಿಮಾ ಮಾಡೋಣ ಅನ್ನೋದು. ಸೊ ಎಲ್ಲರಿಗೂ ಹೊಸೊಬ್ರಿಗೆ ಅವಕಾಶ ಕೊಡ್ಬೇಕು ಅನ್ನೋದೊಂದು. ಬಟ್ ನಾವ್ಯಾರು ಅವಕಾಶ ಕೊಡೋಕ್ಕಲ್ಲ, ಭಗವಂತ ಇದ್ದಾನೆ ಅವ್ನು ಕೊಡೋದು. ಬರೀ ಅಂಡರ್ವರ್ಲ್ಡ್ ಅಂತ ಅಂದ್ರೆ ರೌಡಿಸಂ ಅಂತ ಏನಿಲ್ಲ. ಎಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಒಬ್ಬ ಆಡಿಯನ್ ಬ್ಲಾಂಕ್ ಆಗಿ ಬಂದು ಸಿನಿಮಾ ನೋಡಿದ್ರೆ ಡೆಫಿನೆಟ್ ಆಗಿ ತುಂಬಾ ಇಷ್ಟಪಟ್ಟೆ ಪಡ್ತಾರೆ ಸರ್ ಸಿನಿಮಾ. ಇದು ಫಸ್ಟ್ ಟೈಮ್ ಸೋಲೋ ಹೀರೋ ಮಾಡಿರೋದು. ಮುಂಚೆ ಎಲ್ಲ 3 ಜನ 4 ಜನ ಏನೋ ಮಲ್ಟಿ ಕಾಸ್ಟಿಂಗ್ ಅಲ್ಲಿ ಮಾಡಿದ್ದೆ. ಬಟ್ ಈಗ ನಂದೇ ಪ್ರೊಡಕ್ಷನ್ ಅಲ್ಲಿ ನಾನೇ ಸೋಲೋ ಹೀರೋಗೆ ಬರ್ತಿದ್ದೀನಿ. ಯಾಕಂದ್ರೆ ನಾನು ಆಫ್ಟರ್ ಲಾಟ್ ಆಫ್ ಸ್ಟ್ರಗ್ಲಿಂಗ್ ಐ ಜಸ್ಟ್ ಫೆಲ್ಟ್ ನಾವೇನೋ ಮಾಡ್ಬೇಕಂತ ಅನಿಸ್ತು. ಯಾಕಂದ್ರೆ ಯೂಶುವಲಿ ಎಲ್ಲರೂ ಸ್ಟ್ರಗ್ಲಿಂಗ್ ಅಲ್ಲಿ ಥಾಟ್ ಬಂದೇ ಬರ್ತದೆ ಎಲ್ಲರಿಗೂ, ನಾವೇನೋ ಮಾಡ್ಬೇಕಂತ. ಸೊ ನಮ್ಮ ಡೈರೆಕ್ಟರ್ ಬಂದು ಅದೆಲ್ಲೋ ಇನ್ನೊಂದು ರೀತಿ ಕನೆಕ್ಷನ್ ಸಿಗುತ್ತೆ ನನಗೂ ನಮ್ಮ ಡೈರೆಕ್ಟರ್ಗೆ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿನ ಜೊತೆಗೆ ಅಂದ್ರೆ ಗೊತ್ತಿರ್ತೀವಿ ಜೊತೆಗೆ. ಒಂದು ಮಧ್ಯದಲ್ಲಿ ಒಂದು 10-15 ಇಯರ್ಸ್ ಗ್ಯಾಪ್ ಆಗ್ಬಿಟ್ಟಿರುತ್ತೆ, ಸಿಕ್ಕಿರಲ್ಲ. ಸೊ ಸಿನಿಮಾ ಮುಖಾಂತರ ಭೇಟಿ ಮಾಡಿದಾಗ ನಾವಿಬ್ರು. ಸೊ ನಮ್ಮ ಡೈರೆಕ್ಟರ್ ಒಂದು ಸಬ್ಜೆಕ್ಟ್ ಹೇಳ್ತಾರೆ, ಈ ಥರ ಸಬ್ಜೆಕ್ಟ್ ಇದೆ ಅಂತ. ಸೊ ನಂಗೆ ಇಷ್ಟಪಟ್ಟು ಆಮೇಲೆ ಹೇಳ್ತಾರೆ. ಇನ್ನೊಂದು ಇದಕ್ಕೂ ಮುಂಚೆಗೆ ಬೇರೆ ಹೀರೋ ಪ್ರೊಡ್ಯೂಸರ್ ಇದ್ರು. ಸೊ ಅಲ್ಲಿ ನಮ್ಮ ಡೈರೆಕ್ಟರ್ ಅವ್ರಿಗೆ ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಸೊ ಡೈರೆಕ್ಟರ್ ಬಂದು ನನ್ನ ಹತ್ರ ಫಸ್ಟ್ ಅಪ್ರೋಚ್ ಮಾಡಿ ಒಂದು ಕ್ಯಾರೆಕ್ಟರ್, ಈ ಸಿನಿಮಾ ಒಂದು ಕ್ಯಾರೆಕ್ಟರ್ ಮಾಡಿದ್ರು, ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಇತ್ತು. ಸೊ ಅದಕ್ಕೆ ನಾನು ಒಪ್ಕೊಂಡಿದ್ದೆ, ಚೆನ್ನಾಗಿತ್ತು ಅಂತ. ಅದಾದಮೇಲೆ ಸೊ ನಮ್ಮ ಡೈರೆಕ್ಟರ್ ಮತ್ತೆ ಇನ್ನೊಬ್ರು ಆರ್ಟಿಸ್ಟ್ ಬಂದು ನನ್ನ ಜೊತೆಗೆ ಈ ಅವ್ರಿಗೇನು ಇಶ್ಯೂ ಆಗಿತ್ತು ಅದನ್ನ ಹೇಳ್ಕೊಂಡ್ರು. ಸೊ ಅವಾಗ ನಮ್ಮ ಡೈರೆಕ್ಟರ್ ನಾನು ಕೇಳಿದ್ರು, ಸರ್ ನೀವೇನೇ ಮಾಡ್ಬೋದು ಅಂದಾಗ ನನಗೆ ಓಕೆ, ನಾನು ಇಷ್ಟ ಆಯ್ತು ನಂಗೆ. ಆ್ಯಕ್ಚುಲಿ ಸಬ್ಜೆಕ್ಟ್ ಚೆನ್ನಾಗಿ ಮಾಡ್ಕೊಂಡಿದ್ರು. ಸೊ ನಾನು ಮಾಡ್ತೀನಿ ಅಂದಮೇಲೆ ನಮ್ಮ ಡೈರೆಕ್ಟರ್ ಮತ್ತೆ ಹೋಗಿ ಇನ್ನೊಂದಷ್ಟು ಸ್ಕ್ರಿಪ್ಟ್ ಎಲ್ಲ ಚೇಂಜ್ ಮಾಡ್ಕೊಂಬಂದು ಆಮೇಲೆ ಶುರು ಆಗಿದೆ ಸಿನಿಮಾ. ಸೊ ನನ್ನ ಬಿಸ್ನೆಸ್ ಇದೆ, ರಿಯಲ್ ಎಸ್ಟೇಟ್ ಮಾಡ್ತೀನಿ. ನಮ್ಮ ತಂದೆ ಅಂದರೆ ನನಗೇನು ಕೆಲಸ ಮಾಡ್ಬೇಕಂತ ಥರ ಇಲ್ಲ. ನಮ್ಮ ತಂದೆ ನಮ್ಮ ಅಜ್ಜಿ ಆಶೀರ್ವಾದದಿಂದ ಒಂದು ಬ್ಯಾಕ್ಗ್ರೌಂಡ್ ಇದೆ. ಅವ್ರ ಆಶೀರ್ವಾದ ನಾನು ಇವತ್ತು ಎಲ್ಲ ಕಡೆ ಹೇಳ್ಕೊಂಬರ್ತೀನಿ. ಇವತ್ತು ನಾನೇ ಇದೀನೋ ಅದು ನಮ್ಮ ಅಪ್ಪಾಜಿ ಆಶೀರ್ವಾದದಿಂದ, ಅವ್ರು ಕೊಟ್ಟಂತ ಭಿಕ್ಷೆಯಿಂದ ನಾನು ಜೀವನ ಮಾಡ್ತಿರೋದು. ಯಾಕಂದ್ರೆ ಇವತ್ತು ನಾನು ಏನು ಇಲ್ಲಿ ಕೂತಿರೋದಕ್ಕೂ ನಮ್ಮ ತಂದೆ ಅಜ್ಜನೇ ಕಾರಣ. ಸೊ ನಂಗೆ ಅವ್ರಿಗೆ ಯಾವಾಗಲೂ ನನಗೆ ಅದು ಹೇಳ್ತಾರಲ್ಲ ಏನು, ಋಣ, ಪ್ರೀತಿ, ವಿಶ್ವಾಸ ಎಲ್ಲ ತುಂಬ ನಂಗೆ ಕೊಟ್ಟಿದ್ದಾರೆ. ಸೊ ನಾನು ಅದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಇವತ್ತು ಅವರಿಂದ ನನ್ನ ಜೀವನ ನಡೀತಿದೆ ಎಲ್ಲ ಥರ ರೀತಿಲೂ. ಸೊ ನನ್ಗೆ ಫಸ್ಟ್ ಆಶೀರ್ವಾದ ಅವರು, ಆಮೇಲೆ ಮತ್ತೆ ದೇವರ ಆಶೀರ್ವಾದ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ. ಬಟ್ ಅದ್ರ ಜೊತೆ ಒಂದಷ್ಟು ಸಿನಿಮಾಗಳು ಆಕ್ಟ್ ಮಾಡಿದ್ದಾರೆ, ಒಂದು 20-25 ಸಿನಿಮಾ ಮಾಡಿದ್ದಾರೆ. ಅದೇ ಅಂದ್ರೆ ಅದು ಸ್ಟ್ರಗಲ್ಗಳೇ ಅದೆಲ್ಲ ಆಕ್ಟ್ ಮಾಡ್ಕೊಂಡ್ ಬರ್ತಾ. ಸೊ ಎಲ್ಲೂ ಅದು ನಂಗೆ ಬ್ರೇಕ್ ಸಿಕ್ಕಿಲ್ಲ. ಆತರ ಅನ್ಕೊಂಡಷ್ಟು ಕ್ಯಾರೆಕ್ಟರ್ ಸಿಗ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ ಅಂದಾಗೆ ಅದೇ ಒಂದು ಡಿಸಪಾಯಿಂಟ್ಮೆಂಟ್ ಇತ್ತು. ಸೊ ಇನ್ ಬಿಟ್ವೀನ್ ಒಂದು ಶೋ ಮಾಡ್ತೀನಿ, ಪಾಟೆ ಮಂದಿ ಕಾಡಿಗೆ ಬಂದು ಅಂತ. ಆ ಶೋ ನಾನು ವಿನ್ನರ್ ಆಗಿ ಬರ್ತೀನಿ. ಆಕ್ಚುಲಿ ನಾನು ಹೋಗಿದ್ದು ಶೋ ವಿನ್ನರ್ ಆಗಬೇಕು ಅದೆಲ್ಲ ಕನ್ಸಲ್ಲೇ ಇರಲಿಲ್ಲ. ಒಂದ್ ಮಂತ್ ಸರ್ವೈವ್ ಆಗಿ ಬರ್ಬೇಕನ್ನೋದಿತ್ತು. ಸೊ ಅಲ್ಲಿ ಇದ್ದಿದ್ದ ಚಾಲೆಂಜಸ್ ಎಲ್ಲ ನೋಡಿ ಇನ್ನೂ ಸ್ವಲ್ಪ ನಂಗೆ ನಾನು ಸ್ವಲ್ಪ ಚಾಲೆಂಜ್, ನಾನು ಯಾವಾಗಲೂ ಚಾಲೆಂಜ್ ಎಲ್ಲ ಫೇಸ್ ಮಾಡೋಕೆ ಇಷ್ಟಪಡ್ತೀನಿ ತುಂಬಾ. ಹಾಗಾಗಿ ಸೊ ಅದು ನಂಗೆ ಚಾಲೆಂಜ್ ಫೇಸ್ ಮಾಡ್ಕೊಂಡು ಶೋ ವಿನ್ನರ್ ಆಗಿ ಬಂದೆ. ಸೊ ಅದೊಂದು ಖುಷಿ ಇದೆ. ಅದಾದ್ಮೇಲೆ ಮತ್ತೆ ಸೇಮ್ ಅದೇ ಸ್ಟ್ರಗ್ಲಿಂಗು. ನಾನು ಶೋ ಗೆದ್ಕೊಂಡ್ಬಂದೆ ಅಂದ ತಕ್ಷಣ ನಂಗೆ ಎಲ್ಲಿ ಅವ್ರು ಬಂದು ಆಫರ್ ಮಾಡಿಲ್ಲ. ಸೊ ನಾನೇ ಸರಿ ಏನೋ ಮಾಡಿದೆ ಅಂತ ಒಂದು ತಲೆ ಇತ್ತು ನಂಗೆ, ಏನೋ ಮಾಡ್ಬೇಕಂತ. ಸೊ ಅದೆಲ್ಲ ಟೈಮ್ ಬಂದಾಗ ಕನೆಕ್ಷನ್ ಆದಾಗ ನಮ್ಮ ಡೈರೆಕ್ಟರ್ ಎಲ್ಲ ಇದೊಂದು ಸಬ್ಜೆಕ್ಟ್ ಆಯಿತು, ಸ್ಟಾರ್ ಅಂತ. ಮಿಕ್ಕಿದೆಲ್ಲ ನೀವು ಬ್ಲೆಸ್ಸಿಂಗ್ ಕೊಡಬೇಕು. ಮತ್ತು ಎಂಟೈರ್ ನಮ್ಮ ಕನ್ನಡ ಜನತೆ ಒಂದ್ಸತಿ ಬಂದು ಸಿನಿಮಾ ನೋಡಿ ಖಂಡಿತ ನೀವು ಇಷ್ಟಪಡ್ತಾರೆ. ಯಾಕಂದರೆ ಎಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಇಂಥದ್ದೇ ಬರೀ ಅಂಡರ್ವರ್ಲ್ಡು ಮಚ್ಚು ಆ ಥರ ಏನೂ ಇಲ್ಲ.
ನೀವು ಬಂದು ಸಿನಿಮಾ ಬ್ಲಾಂಕ್ ಆಗಿ ಬಂದು ಒಂದ್ಸತಿ ನೀವು ಸಿನಿಮಾ ಕೂತ್ಕೊಂಡು ನೋಡಿ, ಡೆಫಿನೆಟ್ ಆಗಿ ಸಿನಿಮಾ ಇಷ್ಟಪಡ್ತಾರೆ. ನೀವು ಆಕ್ಷನ್ ಯಾರನ್ನು ಕಂಪೋಸ್ ಮಾಡಿಸಿಲ್ಲ, ನಮ್ಮ ಡೈರೆಕ್ಟ್ರು ಮತ್ತೆ ನಾವೇ ನಮ್ಮ ಟೀಮ್ ಸೇರ್ಕೊಂಡು ಮಾಡಿದೀವಿ. ಯಾಕಂದ್ರೆ ನಮ್ಮ ಸಿನಿಮಾಲಿ ಜಾಸ್ತಿ ಆಕ್ಷನ್ ಇಲ್ಲ ಸರ್. ಅಂಡರ್ವರ್ಲ್ಡ್ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ ಆಕ್ಷನ್ ಇರುತ್ತೆ ಅಂತಲ್ಲ, ಬಟ್ ಅದಷ್ಟು ಎಲಿಮೆಂಟ್ಸ್ ಇದೆ, ಆಕ್ಷನ್ ಎಲಿಮೆಂಟ್ಸ್ ಇದೆ, ಇಲ್ಲ ಅಂತಲ್ಲ. ಆದ್ರೆ ಫೈಟ್ಸ್ ಎಲ್ಲ ಇಲ್ಲ, ಅದು ಫುಲ್ ಬಿಲ್ಡಪ್ ಫೈಟ್ಸ್ ಅದರೆಲ್ಲ ಬರೀ ನ್ಯಾಚುರಲ್ ಫೈಟ್ಸ್ ಮಾಡಿದೀವಿ. ಈಗ ಯಾರೋ ಒಬ್ರು ಫೈಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಹೆಂಗೆ ಜಗಳ ಮಾಡ್ತಾರೋ ಅದೇ ತರ ಫೈಟ್ ಮಾಡಿದೀವಿ. ಆದಷ್ಟು ಮಚ್ಚಲೆಲ್ಲ ಪ್ಲೇ ಮಾಡಿದೀವಿ, ಆಟ ಆಡಿದೀವಿ ಅದನ್ನ ಅಂತ. ಸೊ ಅದೇ ಓವರ್ ಆಲ್ ನಮ್ಮ ಡೈರೆಕ್ಟರ್ ಇರ್ಬೋದು, ನಮ್ಮ ಟೀಮ್ ಇರ್ಬೋದು, ಎಲ್ಲಾನು ಯೋಚನೆ ಮಾಡಿ ಎಲಿಮೆಂಟ್ಸ್ ಎಲ್ಲ ಆಡಿಯನ್ಸ್ಗೆ ಏನ್ ಬೇಕಂತ ಎಲ್ಲಾನು ಸಿನಿಮಾದಲ್ಲಿ ಇದೆ. ಸೊ ಎಲ್ಲರೂ ಬಂದು ಬ್ಲೆಸ್ಸಿಂಗ್ ಮಾಡ್ಬೇಕಂತ ಕೇಳ್ಕೊಂತೀನಿ ಸರ್. ಅಂದ್ರೆ ಸ್ಟಾರ್ ಅಂತ ಇವಾಗ ನಾವು ಎಲ್ರು ಕರೆಯೋದ್ರಿಂದ ಸರ್ವಿ ಕರೀತಾ ಇದಾರೆ ಅಷ್ಟೇ. ಇದು ಸಿನಿಮಾ ನೋಡಿದಾಗ ಬೇರೆನೆ ಇರುತ್ತೆ. ಈ ಮುಂದಿನ ವಾರನೇ ರಿಲೀಸ್ ಆಗೋದ್ರಿಂದ ಅದೊಂದು ಸಿಂಬಲ್ ಹಾಕಿದೀವಿ. ಆದ್ರೆ ಸಿನಿಮಾದಲ್ಲಿ ನಾಯಕನ ಹೆಸರಾಗಿರುತ್ತೆ ಅದು. ಅಂದ್ರೆ ಸ್ಟಾರ್ ಅಂತ ಅಲ್ಲ, ನಕ್ಷತ್ರ ಅಂತ. ಅಂದ್ರೆ ಆ ಸಿನಿಮಾದಲ್ಲಿ ಹೆಂಗೆ ಅವ್ನಿಗೆ ಹೆಸರು ಬರುತ್ತೆ ನಕ್ಷತ್ರ ಅಂತ, ಅದಕ್ಕೊಂದು ಸೀನ್ ಇದೆ. ಸೊ ಅದನ್ನ ಹೇಳಿದ್ವಿ. ಅದೇ ಅದು ಹೆಸರು ಯಾಕೆ ಬರುತ್ತೆ, ಅದು ತುಂಬಾ ಸ್ಟ್ರಾಂಗ್ ಒಂದು ಕತೆ ಒಳಗಡೆ ಲಿಂಕ್ ಇದೆ. ಸೊ ನಾವು ಕಥೆಯಲ್ಲಿ ನಕ್ಷತ್ರ ಅಂತಾನೆ ಆಕ್ಚುಲಿ. ಸೊ ಬಟ್ ಈ ಸಿಂಬಲ್ ಏನಕ್ಕೆ ಟ್ರೈ ಮಾಡಿದ್ವಿ ಅಂದ್ರೆ, ಇವು ಸುಮಾರು ಸಿನಿಮಾಗಳು ಬರ್ತಾ ಇರೋದ್ರಲ್ಲಿ ನಮ್ದು ಏನು ವಿಶೇಷವಾಗಿರ್ಬೇಕು, ಟೈಟ್ಲಿಂದ ಟ್ರೈ ಮಾಡೋಣ ಅಂತ. ಅದೇ ಕತೆ ಒಂದೇ ಏನೋ ಮಾಡ್ತೀವಿ ಅನ್ನೋಕ್ಕಿಂತ ಇಲ್ಲ ಟೈಟ್ಲಿಂದ ಹಿಂಗೆ ಅದೇ ಇವರು ಈ ತರ ಒಂದು ಸಪೋರ್ಟ್ ಮಾಡಿದಾಗ್ಲೇ ನಾವ್ ಈ ತರ ಏನೋ ಮಾಡಕ್ ಸಾಧ್ಯ. ನಿರ್ಮಾಪಕರೇ ಬೇಡ ಸಿಂಬಲ್ ಎಲ್ಲ ಅಂದ್ಬಿಟ್ರೆ ಅಲ್ಲೇ ಆಗಲ್ಲ. ಅಲ್ಲ ಡಿಸೈನ್ ಏನಿಲ್ಲ ಸರ್, ನೀವು ಸ್ಟಾರ್ ಅಂತ ಬರ್ಬೋದು, ನಕ್ಷತ್ರ ಆಗೋದಿಲ್ಲ ಸರ್, ಎಲ್ಲ ರಿಲೇಟೆಡ್ ಅದನ್ನು ಸ್ಟಾರ್ ತರನೇ ಕಾಣಿಸುತ್ತೆ, ತೊಂದರೆ ಇಲ್ಲ. STR ಅಂತಾನೆ ಕೇಳಿದ್ರೆ STR ಅಂತ ಹಾಕ್ರೆ ಬಂದ್ಬಿಡುತ್ತೆ. ಯಾಕಂದ್ರೆ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲೂ ನಾವು ಅದನ್ನ, ಯಾಕಂದ್ರೆ ಜನಕ್ಕೆ ಈಸಿಯಾಗಿ ಕ್ಯಾಚ್ ಎಲ್ಲ ಸರ್ಚ್ ಮಾಡಿದಾಗ ಈಸಿಯಾಗಿ ಕ್ಯಾಚ್ ಆಗ್ಬೇಕಂತ ಸ್ಟಾರ್ ಅಂತ ಟೈಪ್ ಮಾಡಿದ್ರೆ ಬಂದ್ಬಿಡುತ್ತೆ. ಅಲ್ಲ ಬಹುತೇಕ ಇದು ನಮ್ಗೆ ಲೋಕಲ್ ಬೆಂಗಳೂರು ಏರಿಯಾಗಳೇ ಬೇಕಾಗಿತ್ತು. ಸೊ ಹಂಗಾಗಿ ಬೆಂಗಳೂರಲ್ಲೇ ಎಲ್ಲ ಶೂಟ್ ಆಗಿದೆ. ಅದೇ ಎಲ್ಲ ಆಲ್ಮೋಸ್ಟ್ ಬೆಂಗಳೂರೇ ಮಾಡಿದೀವಿ. ನಮ್ಗೆ ಸಬ್ಜೆಕ್ಟ್ಗೆ ತುಂಬಾ ರಾ ಇತ್ತು, ಅಂದ್ರೆ ಈ ಸ್ಲಮ್ ಇರುತ್ತಲ್ಲ, ತುಂಬಾ ಸಂಧಿ ಬಂದಿ ಆ ಥರ ಎಲ್ಲ ಮಾಡಿದೀವಿ. ಯಾಕಂದ್ರೆ ಸಬ್ಜೆಕ್ಟ್ ಡಿಮ್ಯಾಂಡ್ ಆ ಥರ ಮಾಡಿದ್ವಿ ಸರ್. ಆಮೇಲೆ ಅದೆಲ್ಲ ಮೋರ್ ಓವರ್ ನಾವನ್ನಕ್ಕಿಂತ ನಮ್ಮ ಡೈರೆಕ್ಟರ್ ಬಗ್ಗೆ ಅದು ಆ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಸಿನಿಮಾ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಾಗೆ ಅವ್ರು ವಿತ್ ಲೊಕೇಶನ್ ಎಲ್ಲ ನೋಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ರು. ಬಟ್ ಒಳ್ಳೊಳ್ಳೆ ಲೊಕೇಶನ್, ಆ ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಈ ಲೊಕೇಶನ್ ಸಮೇತ ಈ ಸಬ್ಜೆಕ್ಟ್ ಸ್ಕ್ರೀನ್ ಪ್ಲೇ ನೀವು ನೋಡಿದ ಅನ್ಸುತ್ತೆ, ಏನೋ ಒಂದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಿಮ್ಗೆ ನಾನು ಅನ್ಕೊಂಡಿದ್ದೀನಿ. ಇಲ್ಲಿ 3 ಸಾಂಗ್ ಇದೆ, ಒಂದು ಬಿಗ್ ಸಾಂಗ್ ಇದೆ. ಅದೇ ಲೊಕೇಶನ್ ಬಗ್ಗೆ ಕೇಳ್ದಂಗೆ, ನಾವು ನಾರ್ಮಲಿ ಮೇನ್ ರೋಡ್ ಬಂದು ಮೇನ್ ರೋಡ್ ಹೊರಟೋಗ್ತೀವಿ. ಒಳಗಡೆ ಒಂದಷ್ಟು ವಿಷಯಗಳಿದೆ, ಅದನ್ನ ನಾವು ಟಚ್ ಮಾಡಕ್ಕೆ ಹೋಗಲ್ಲ. ಈ ಸಿನಿಮಾ ನೋಡಿದಾಗ 100% ಅಂತ ಏರಿಯಾಗಳು ಇದೆಯಾ ಬೆಂಗಳೂರಲ್ಲಿ ಅಂತ ನೋಡ್ದಿರೋರಿಗೆ ತುಂಬಾ ಮಜಾ ಕೊಡುತ್ತೆ. ಲಕ್ಷ ಅಂತ ನಾಯಕ ನಟಿಯಾಗಿ ನಾನು ನಟಿಸ್ತಿರುವಂತಹ ಮೊದಲನೇ ಚಿತ್ರ ಇದು. ಈ ಚಿತ್ರದಲ್ಲಿ ಅದೇ ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಫುಲ್ ಖದರ್ ಆಗಿ ಮಚ್ಚು ಲಾಂಗು ಈ ತರ ಅಂತ ಅನ್ಸುತ್ತೆ. ಬಟ್ ನಮ್ಮ ಸಿನಿಮಾದಲ್ಲಿ ಪ್ರೀತಿ ಇದೆ, ಎಮೋಷನ್ಸ್ ಇದೆ, ಅಪ್ಪ ಮಗಳ ಬಾಂಡಿಂಗ್ ಇದೆ. ಒಂದೇನನ್ಸುತ್ತೆ ಅಂತ ಅಂದ್ರೆ, ಫೈಟು ಈ ತರ ಏನೋ ಇದೆ ಅಂತ ಥಿಯೇಟರ್ ಒಳಗಡೆ ಬಂದ್ರೆ, ಥಿಯೇಟ್ರಿಂದ ಹೊರಗೆ ಹೋಗುವಾಗ ಎಮೋಷ್ನಲ್ ಆಗಿ ಹೋಗ್ತಾರೆ. ಸೊ ಆ ಥರ ಒಂದು ಎಮೋಷ್ನಲ್ ಕನೆಕ್ಷನ್ಸ್ನ ನಾವು ಈ ಮೂವಿನಲ್ಲಿ ನಾವು ನೋಡ್ಬೋದು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಕಂಪ್ಲೀಟ್ ಸಿನಿಮಾ ಎಲ್ರದ್ದು ಒಂಥರ ಆದರೆ, ನಾನು ಬಂದಮೇಲೆ ಅದು ಇನ್ನೊಂಥರ ಆಗತ್ತೆ. ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ನಾನು ಬಂದಮೇಲೆ ಹೊಸ ಹೊಸ ಟ್ವಿಸ್ಟ್ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಥ್ರೂ ಔಟ್ ದ ಸಿನಿಮಾ ಕ್ಯೂರಿಯಾಸಿಟಿ, ಕುತೂಹಲನ ಕ್ಯಾರಿ ಮಾಡುತ್ತೆ. ನಿಮ್ಗೆಲ್ಲೂ ಬೋರ್ ಆಗಲ್ಲ. ಆ್ಯಂಡ್ ಸಾಂಗ್ಸ್ ಅಷ್ಟೇ, ಲವ್ ಸಾಂಗ್ ಇದೆ, 3 ಸಾಂಗ್ ಇದೆ, 1 ಬಿಟ್ ಸಾಂಗ್ ಇದೆ. ಸೊ ಯಾರಿಗೂ ಬೋರ್ ಮಾಡದೆ ನೋಡೋ ಅಂಥದ್ದು. ಇಲ್ಲಿ ಸಂದೇಶ ಓರಿಯೆಂಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮನರಂಜನೆಗೆ ನಾವು ಒತ್ತನ್ನ ಕೊಟ್ಟಿದ್ದೀವಿ. ಸೊ ಎಲ್ಲರೂ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ನನ್ಗನ್ಸುತ್ತೆ. ಅಪ್ಪ ಮಗಳು ಬಾಂಧವ್ಯ ಅಂದಾಗ ಮಗಳು ತನ್ನ ತಂದೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾಳೆ, ಪ್ರತಿ ಹೆಣ್ಣು ಕೊಡ್ತಾಳೆ. ಅದು ಇದ್ರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಎಲ್ಲರೂ ನೋಡುವಾಗ ಅವರಪ್ಪ ನೆನಪಾಗ್ತಾರೆ, ಕಣ್ಣಂಚಲ್ಲಿ ನೀರು ಬರುತ್ತೆ. ಸೊ ಇದೆಲ್ಲಾನು ನನ್ನ ಪಾತ್ರದ ಮೂಲಕ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಯೂಶಲಿ ಏನಾಗ್ಬಿಡುತ್ತೆ ಅಂದರೆ, ಈ ರೌಡಿಸಮ್ ಮೂವಿಗಳಲ್ಲೆಲ್ಲ ರೌಡಿ ಅಥವಾ ಹೀರೋ ಹುಡುಗ ಅಂದಾಗ ಅವನ ಸ್ಟ್ರೆಂತ್ ಬಂದ್ಬಿಟ್ಟು ವೆಪನ್ ಆಗಿರುತ್ತೆ. ಆದರೆ ಅವನ ವೀಕ್ನೆಸ್ ಅವನ ಪ್ರೀತಿ ಮಾಡೋ ಹುಡುಗಿ ಆಗಿರ್ತಾಳೆ. ಬಂಡೆ ಥರ ಕಾಣಿಸೋ ಹುಡುಗ ತಾನು ಪ್ರೀತಿ ಮಾಡೋ ಹುಡುಗಿ ಮುಂದೆ ಬೆಣ್ಣೆ ಥರ ಕರ್ಗೋಗ್ಬಿಡ್ತಾನೆ. ಈ ಥರ ಕರ್ಗೋಗೋದು ಅಪೋಸಿಟ್ ಇರೋರ್ಗೆ ಅಥವಾ ವಿಲನ್ಗೆ ನಿಜವಾಗ್ಲೂ ಅಡ್ವಾಂಟೇಜ್ ಆಗುತ್ತಾ, ಅಥವಾ ವಿಲನಿಗೆ ಮಾತ್ರ ಅಡ್ವಾಂಟೇಜ್ ಆಗುತ್ತಾ ಅನ್ನೋ ಟ್ವಿಸ್ಟ್ನ ನಮ್ಮ ನಿರ್ದೇಶಕರು ಸಕ್ಕದಾಗಿ ಬರೆದಿದ್ದಾರೆ ಈ ಮೂವಿನಲ್ಲಿ.
ಸೊ ಥ್ರೂ ಔಟ್ ದ ಸಿನಿಮಾ ನಿಮಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ಪಾತ್ರ ಅದಾಗಿರಲ್ಲ. ಹೋಗ್ತಾ ಹೋಗ್ತಾ ಇವರೇನಾ ಅವರೇನಾ ಇದೆಲ್ಲ ನಿಮಗೆ ಕ್ವಶನ್ ಮಾರ್ಕ್ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಇನ್ ದಿಸ್ ಮೂವಿ ಅನ್ನೋದನ್ನ ನಾನು ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್ ಆ್ಯಂಡ್ ಲವ್ ಥ್ರೂ ಔಟ್ ದ ಜರ್ನಿ. ನಿಮ್ಮ ಸಪೋರ್ಟ್ ನಮ್ಗೆ ಖಂಡಿತವಾಗ್ಲೂ ಬೇಕು. ಒಂದು ಹೇಳೋದಾದರೆ, ಹೊರಗಡೆ ಮಾಸು, ಒಳಗಡೆ ಗುಡ್ ಹಾರ್ಟು. ಥಿಯೇಟರ್ ಬಂದು ಸ್ವೀಟ್ ತಿಂತ ನೋಡಿ, ಸ್ವೀಟು ಪಕ್ಕಾ ಮಿಸ್ ಆಗಲ್ಲ. ಸಾರಿ, ತುಂಬ ಮಾತಾಡ್ತಾ ಇದ್ದೀನೇನೋ ಅಂತ ಅನ್ಕೊಂಡು ಮಾತಾಡ್ತಾ ಇದ್ದೀನಿ. ಪಕ್ಕಾ ಮಿಸ್ ಆಗಲ್ಲ. ಎಂಟರ್ಟೈನ್ಮೆಂಟ್ ಆಡಿಯನ್ಸ್ ನೀವೇ ನಮ್ಮ ಹಾರ್ಟ್ ಬೀಟು. ಸೊ ಆ್ಯಕ್ಚುಲಿ ಅದು ಫ್ಲೋನಲ್ಲಿ ನಿಮ್ಮೆಲ್ಲ ನೋಡಿ ನನಗೆ ನರ್ವಸ್ ಆಗ್ತಾ ಇದೆ. ದಯವಿಟ್ಟು ಕ್ಷಮೆ ಇರಲಿ, ನಾನು ಅದನ್ನ ಹೇಳಬೇಕು. ಬಿಕಾಸ್ ನನಗೆ ಲೊಕೇಶನ್ ಸಿಕ್ಕಾಪಟ್ಟೆ ಕಾಡಿಸ್ಬಿಡ್ತು. ಇದೇ ರೋಡಲ್ಲಿ ನಾನು 3 ರೌಂಡ್ ಹಾಕಿದ್ದೀನಿ. ಕಾಲ್ ಮಾಡ್ತಾ ಇದ್ದೆ, ಯಾರಿಗೂ ಕನೆಕ್ಟ್ ಆಗಲಿಲ್ಲ. ಮೀಡಿಯಾದವ್ರಿಗೆ, ಇಲ್ಲಿರೋ ಪ್ರತಿಯೊಬ್ಬರಿಗೂ ನನ್ನ ಮೇಲೆ ಕ್ಷಮೆ ಇರಲಿ. ದಯವಿಟ್ಟು ಯಾರು ಕೋಪ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿನಿಮಾ ನೋಡಿ. ಥ್ಯಾಂಕ್ ಯು. ಏನು ರೋಲ್ ನಮ್ಮ ಸಿನಿಮಾಗೆ ಅಂದರೆ ಟೆಕ್ನಿಕಲಿ. ಸೊ ನನಗೆ 3 ಸಲ ಹೇಳಿದರು ನಮ್ಮ ಡೈರೆಕ್ಟ್ರು, ಸರ್ ನಮ್ಮ ವಿಜಿ ತುಂಬ ಸ್ಕ್ರಿಪ್ಟ್ನ ಸ್ಟ್ರಾಂಗಾಗಿ ಮಾಡ್ಕೊಂಡಿದ್ದಾರೆ, ನಮಗೆ ತುಂಬ ಕಷ್ಟ, ಚಾಲೆಂಜಿಂಗ್ ಆಗಿದೆ ಎಡಿಟ್ ಮಾಡೋದು ಅಂತ ಹೇಳಿದರು. ಶಶಿ ಮಾತಾಡಿ. ನನ್ನ ಹೆಸರು ಶಶಿಧರ್ ಅಂತ, ಎಡಿಟರು. ಸ್ಟಾರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಇದು ಎಷ್ಟು ನಾವು ಮೇಡಮ್ ಮತ್ತು ಸರ್ ಹೇಳ್ದಂಗೆ ಇದು ನೈಜ ಘಟನೆ ಅನ್ನೋಕ್ಕಿಂತ, ಇವಾಗ ನಾವು ಏರಿಯಾದಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ, ಈ ಥರ ಇದೆಯಾ, ಈ ಥರ. ನಾನು ಆ್ಯಕ್ಚುಲಿ ಇದೆಲ್ಲ ಎಷ್ಟೊಂದು ಪರ್ಸ್ನಲ್ ಆಗಿ ನೋಡೇ ಇರಲಿಲ್ಲ. ಈ ಥರ ಎಲ್ಲ ಆಗುತ್ತಾ, ಈ ಥರ ಎಲ್ಲ ನಿಜವಾಗ್ಲೂ ಹಿಂಗೆಲ್ಲ ಇರ್ತಾರ ಜನ ಅನ್ನೋದು. ಈ ಸಿನಿಮಾ ನನಗೊಂದು ಎಷ್ಟು ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ, ಆ ಥರ ಸ್ಕ್ರೀನ್ ಪ್ಲೇನೂ ಇದೆ, ಆ ಥರ ನೈಜ ಘಟನೆ. ನನಗೆ ಸಿಕ್ಕಾಪಟ್ಟೆ ಒಂಥರ ಆಶ್ಚರ್ಯ ಅನ್ಸುತ್ತೆ, ಈ ಥರನೂ ಇರ್ತಾರ ಜನ ಅಂತ. ಅಷ್ಟು ರಿಯಲಿಸ್ಟಿಕ್ ಆಗಿದೆ ಆ್ಯಕ್ಚುಲಿ. ಆದರೆ ಇದು ಟ್ರೂ, ಇದು ನಡೆಯುತ್ತೆ ಹಿಂಗೆ. ನಮ್ಮ ಬ್ಯಾಂಗ್ಳೂರಲ್ಲಿ ಈ ಥರ ಏರಿಯಾದಲ್ಲಿ ಈ ಥರ ಎಲ್ಲ ಇದೆಯಾ ಅನ್ನೋದು ಒಂದು ಕುತೂಹಲ. ಬಟ್ ಇದು ಸಿನಿಮಾ ನೋಡಾದ್ಮೇಲೆ ನಾನು ಎಡಿಟ್ ಮಾಡ್ಬೇಕಾದ್ರೆ ನಂಗೆ ಅನಿಸ್ತಾ ಇತ್ತು, ತುಂಬ ಚೆನ್ನಾಗಿದೆ ಈ ಥರ ಎಲ್ಲ ಇದ್ರೆ ಅಂತ. ವಿಜಯ್ ಸರ್ ಮತ್ತೆ ಶರತ್ ಸರ್ ಈ ಸಿನಿಮಾದ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ. ಬಿಕಾಸ್ ಸ್ಕ್ರೀನ್ ಪ್ಲೇ ಆಗಲಿ, ಪ್ರತಿಯೊಂದು ಕೂಡ ಎಡಿಟಿಂಗ್ ಟೇಬಲ್ ಅಲ್ಲಿ ತುಂಬಾ ಕೆಲಸ ಆಗಿದೆ ಇದ್ರ ಬಗ್ಗೆ. ಯಾಕಂದ್ರೆ ಆಗ್ತಾನೆ ಇರುತ್ತೆ ಕನ್ಫ್ಯೂಷನ್ಸ್, ಇದ್ ಬೇಕಾ ಅದ್ ಬೇಕಾ, ಇಲ್ಲ ಹಿಂಗ್ ಹೋಗೋಣವಾ ಅಂತ. ಅದೇ ತರ ಇಬ್ರು ನಿಂತ್ಕೊಂಡು 2 ಪಿಲ್ಲರ್ಸ್ ಅಂತಾರಲ್ಲ, ಆ ತರ ನಿಂತ್ಕೊಂಡು ಈ ಸಿನಿಮಾನ ಮುಂದೆ ತಗೊಂಡೋಗಿದ್ದಾರೆ. ಪ್ಲೀಸ್ ಬ್ಲೆಸ್ಸಸ್. ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ, ಮಜಾ ಮಾಡ್ತೀರಾ ಸಿನಿಮಾನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿನಿಮಾ ನೋಡಿಲ್ಲ ಸರ್ ಯಾರು ಮನೇಲಿ. ಇಲ್ಲಿ ತನಕ ನಾವು ಟೆಕ್ನಿಷಿಯನ್ಸು ನಮ್ಮ ಟೀಮ್ ಬಿಟ್ಟರೆ ಯಾರು ನೋಡಿಲ್ಲ ಸರ್. ಟ್ರೈಲರ್ ನೋಡಿದ್ರೆ ಅಷ್ಟೇ ಸರ್. ಯಾಕಂದರೆ ನಮ್ಮ ಆರ್ಟಿಸ್ಟ್ಗಳಿಗೂ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಸಿನಿಮಾ ನೋಡೋಕ್ಕೆ. ಅದೊಂದು ಕ್ಯೂರಿಯಾಸಿಟಿ ಹೋಗ್ಬಿಟ್ಟಿದೆ ಸರ್ ಥಿಯೇಟ್ರಿಗೆ ಬಂದು ಅಂದರೆ ಥಿಯೇಟ್ರಲ್ಲಿ ಬಂದು ನೋಡಬೇಕಂತ. ಯಾಕಂದರೆ ಒಂದಷ್ಟು ಮ್ಯೂಸಿಕ್ ಇರ್ಬೋದು, ಸಾಂಗ್ ಇರ್ಬೋದು, ಎಲ್ಲ ಎಲಿಮೆಂಟ್ಸ್ ಇಟ್ಕೊಂಬರ್ತಿರೋದ್ರಿಂದ ನಮ್ಮ ಟೀಮೇ ಒಂದ್ಸತಿ ಬಂದು ನೋಡಿದಾಗ, ಕೂತ್ಕೊಂಡು ನೋಡಿದಾಗ ಆಶ್ಚರ್ಯ ಆಗಬೇಕು ಅವ್ರಿಗೆ. ಶೂಟಿಂಗ್ ಪ್ರೊಸೆಸ್ಸೇ ಬೇರೆ ಇತ್ತು. ಆಫ್ಟರ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಸಿನಿಮಾ ಓವರಾಲ್ ಕಂಪ್ಲೀಟ್ ಆದಮೇಲೆ ಸಿನಿಮಾ ಬೇರೆನೇ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಸೊ ಎಲ್ಲರಿಗೂ ಸುಮಾರು ಜನ ನನ್ನ ಹತ್ರ ಕೇಳಿದ್ರು, ಸರ್ ಬಂದು ನೋಡ್ಬೋದಾ ಅಂತ. ನಾನು ಯಾರಿಗೂ ಅದು ಬೇರೆ ಎಲ್ಲದಕ್ಕೂ ಓಕೆ, ನನಗೆ ಅದಕ್ಕೂ ಯಾರು ಇಲ್ಲ ಅಂದಿಲ್ಲ. ಈ ವಿಷಯಕ್ಕೆ ಮಾತ್ರ ಯಾರಿಗೂ ಬೇಡ ಅಂದಿದೆ. ಯಾಕಂದರೆ ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಬೇಕಂತ ಸರ್ ಅಷ್ಟೇ. ಇಲ್ಲ ಅಂದ್ರೆ ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡೋ ಸಿನಿಮಾನೆ, ಯಾವುದೇ ಮುಜುಗರ ಇಲ್ಲದೆ ನೋಡ್ಬೋದು ಆ ಥರ. ಅದೇ ಅವಾಗಲೇ ಹೇಳ್ದಂಗೆ ಸರ್, ನಾವು ಸಿನಿಮಾನ ಮಾಡಿರೋದು ಏನು ಮೆಸೇಜ್ ಇಟ್ಕೊಬೇಕಂತ ಮಾಡಿಲ್ಲ, ಮೆಸೇಜ್ ಕೊಡ್ಬೇಕಂತ ಮಾಡಿಲ್ಲ. ಆಲ್ರೆಡಿ ಸಿನಿಮಾ ಒಂದು ಸಬ್ಜೆಕ್ಟ್, ಒಂದು ಸ್ಟೋರಿಯಿಂದ ಅದು ಒಳಗಡೆ ಏನು ಇದೇ ಇರುತ್ತೆ ಮೆಸೇಜ್ ಒಂದು. ಬಟ್ ನನಗೆ ಸರ್ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು. ಸಿನಿಮಾ ಬಂದು ನೋಡಿದಾಗ ಅವ್ರು ಸುಮ್ಮನೆ ಬ್ಲ್ಯಾಂಕ್ ಆಗಿ ಬಂದು ಸಿನಿಮಾ ನೋಡಿದ್ರೆ ಏನೋ ಮಾಡಿದರೆ ಅನ್ನೋಂಗೆ ಇರಬೇಕು ಸರ್. ಆ ಥರ ಮಾಡಿದೀವಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನೆಲ್ಲ ಬಿಕ್ಕಿದ ಜನಗಳಿಗೆ ಸರ್ ಬಿಕ್ಕಿದ್ದು. 80s ಕಿಡ್ಸ್, 70s ಕಿಡ್ಸ್, ನನ್ನ ತಂದೆ ಅವರೆಲ್ಲ ಹೇಳ್ತಾ ಇದ್ರು, ಸಿನಿಮಾನ ಟೆಂಟ್ಗೆ 4 ಆಣಿ ಕೊಟ್ಟು ಹೋಗ್ತಾ ಇದ್ವಿ, ಒಳ್ಳೆ ಮಜಾ ಬರ್ತಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ ಅಂತ. 90 ಕಿಡ್ಸ್ ನಾವೆಲ್ಲ ಕಾಲೇಜ್ ಬಂಕ್ ಮಾಡಿ, ಸ್ಕೂಲ್ ಬಂಕ್ ಮಾಡಿ ಹೋಗಿ ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡ್ತಾ ಇದ್ವಿ. ಜೆನ್ಸಿ ಕಿಡ್ಸ್ ನೀವು 2K ಕಿಡ್ಸ್, ಮನೆಗೆ ಬರುತ್ತೆ, OTTಲೇ ಬರುತ್ತೆ, ನೋಡೋಣ. ದಯವಿಟ್ಟು ಹಂಗೆ ಮಾಡಬೇಡಿ. ಅವಾಗಿಂದ ನಡ್ಕೊಂಡು ಬಂದಿರುವಂತಹ ಪರಂಪರೆ ಅದು, ಅದನ್ನ ಬ್ರೇಕ್ ಮಾಡಬೇಡಿ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸ್ಕೂಲ್ ಕಾಲೇಜ್ ಎಲ್ಲ ಬಂಕ್ ಮಾಡಬೇಡಿ. ಆದರೆ ಸ್ಕೂಲ್ ಮುಗಿಸ್ಕೊಂಡು ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ನಾವು ಹೋಗ್ತಾ ಇದ್ವಿ, ಅವ್ರನ್ನು ಕರ್ಕೊಂಡು ನೀವು ಥಿಯೇಟ್ರಿಗೆ ಹೋಗಿ. OTTಲಿ ಬರೋವರೆಗೂ ದಯವಿಟ್ಟು ಕಾಯಬೇಡಿ, ಥಿಯೇಟ್ರಿಗೆ ಬನ್ನಿ, ಒಳ್ಳೆ ಮೆಮೊರಿನ ರೀಕ್ರಿಯೇಟ್ ಮಾಡಿ. ನಿಮ್ಮ ಮುಂದಿನ ಜನ್ರೇಷನ್, ನಿಮ್ಮ ಮಕ್ಳಿಗೆಲ್ಲ ನೀವು ಹೇಳ್ಬೋದು, ನಾನು ಸಿನಿಮಾನ ಥಿಯೇಟ್ರಲ್ಲೇ ನೋಡ್ತಾ ಇದ್ದೆ ಅಂತ. ಥಿಯೇಟ್ರು ಕ್ಲೋಸ್ ಮಾಡೋ ಥರ ಪರಿಸ್ಥಿತಿ, ಎಷ್ಟೋ ಥಿಯೇಟ್ರುಗಳು ಮುಚ್ಚೋಗ್ತಾ ಇದೆ. ದಯವಿಟ್ಟು ಹೊಸಬ್ರು ನಾವು ನಮ್ಮನ್ನ ಥಿಯೇಟ್ರಲ್ಲಿ ನೋಡ್ಕೋತೀವಿ, ನೀವು ನಮ್ಮನ್ನ ಥಿಯೇಟ್ರಲ್ಲಿ ನೋಡಬೇಕು ಅನ್ನೋ ದೊಡ್ಡ ಆಸೆ.
ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು OTT ಬರೋವರೆಗೂ ಯಾರೂ ಕಾಯ್ಬೇಡಿ, ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀನಿ. ತುಂಬಾ ಕಡೆ ಹೇಳಿದ್ದೀನಿ. ಇಲ್ಲಿ ನಾವು ಕನ್ನಡದವರು ಕನ್ನಡ ಚಿತ್ರರಂಗನ ತುಂಬಾ ವರ್ಷಗಳಿಂದ ನೋಡ್ಕೊಂಡೆ, ನಾವು ಹುಡ್ದಾಗಿಂದ ಸಿನಿಮಾ ನೋಡ್ಕೊಂಡೇ ಬೆಳೆದಿದ್ದೀವಿ. ಸಿನಿಮಾ ಪ್ರೇಮಿಗಳು ಪರ್ಸನಲ್ ಆಗಿ. ಅಂದ್ರೆ ಹೀರೋ ಮಕ್ಳನ್ನ ಹೀರೋ ಆಗಿ ನೋಡಿದೀವಿ, ವಿಲನ್ ಮಕ್ಳು ಹೀರೋ ಆಗಿರೋದು ನೋಡಿದೀವಿ, ಟೆಕ್ನಿಷಿಯನ್ ಮಕ್ಳು ಹೀರೋ ಆಗೋದು ನೋಡಿದೀವಿ. ಒಂದು ರಿಕ್ವೆಸ್ಟ್, ಒಂದು ಫೈಟ್ರ್ ಮಗ ಬರ್ತಿದ್ದಾರೆ ಸರ್. ಒಂದು ಸಿನಿಮಾ ಚಿತ್ರರಂಗದಲ್ಲಿ ಸುಮಾರು ಸಿನಿಮಾಗಳಲ್ಲಿ ಎಲ್ಲ ಹೀರೋಗಳ ಜೊತೆ ಫೈಟ್ ಮಾಡಿದವರು, ಅವ್ರ ಮಗ ಇವತ್ತು ಹೀರೋ ಆಗ್ತಿದ್ದಾರೆ. ಸೊ ಅದೊಂದು ಮಿಸ್ ಆಗಿತ್ತು ಅಂತ ಅನಿಸ್ತು. ಸೊ ಒಂದು ಫೈಟ್ರ್ ಮಗ ಬರ್ತಾ ಇದೆ ಸರ್, 100% ಫೈಟ್ ಮಾಡ್ತಾರೆ, ತುಂಬಾ ವರ್ಷ ಉಳಿತಾರೆ ಇಂಡಸ್ಟ್ರಿಲಿ. ಸೊ ನಿಮ್ದೆಲ್ಲರೂ ಆಶೀರ್ವಾದ ಇರಲಿ. ಖುಷಿಯಾಗಿ ಸಿನಿಮಾ ಮಾಡಿದ್ದೀವಿ, ಇದು ನಮ್ಮ ಪ್ಯಾಷನ್, ನಮಗೋಸ್ಕರ ಸಿನಿಮಾ ಮಾಡ್ಕೊಂಡಿದ್ದೀವಿ. ಇವಾಗ ನಮ್ಮ ಡೈರೆಕ್ಟರ್ ಹೇಳಿದ್ರು ಎಲ್ಲ ಎಲಿಮೆಂಟ್ಸ್ ಇದೆ, ನೀವು ಬಂದು ಆಶೀರ್ವಾದ ಮಾಡಬೇಕು. ತುಂಬ ವರ್ಷ ನಿಂತ್ಕೊಬೇಕು ಇಂಡಸ್ಟ್ರಿ ಅಂದರೆ ನಿಮ್ಮ ಆಶೀರ್ವಾದ, ನಿಮ್ಮ ಬ್ಲೆಸ್ಸಿಂಗ್ ತುಂಬ ಇಂಪಾರ್ಟೆಂಟು. ಒಂದ್ಸತಿ ಬಂದು ಸಿನಿಮಾ ನೋಡಿ ಡೆಫಿನೆಟ್ ಆಗಿ ನೀವು ಎಲ್ಲರೂ ಇಷ್ಟಪಡ್ತೀರಾ, ಇನ್ನೊಂದ್ಸತಿ ಸಿನಿಮಾಗೆ ಹೋಗ್ತೀರಾ. ಯಾಕಂದರೆ ನಿಮಗೆ ಫಸ್ಟ್ ಸತಿ ಸಿನಿಮಾ ನೋಡಿದಾಗ ನಿಮ್ಗೆ ಅಷ್ಟು ಅರ್ಥ ಆಗಲ್ಲ, ಸೆಕೆಂಡ್ ಸತಿ ಬಂದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಡೆಫಿನೆಟ್ ಆಗಿ ನೀವು ಫಸ್ಟ್ ಸತಿ ಬಂದು ನೋಡಿದ್ಮೇಲೆ ನಿಮಗೆ ಬರುತ್ತೆ ಅದು ಹೋಗಿ ಇನ್ನೊಂದ್ಸತಿ ನೋಡಬೇಕು, ಏನೋ ಕ್ಲಾರಿಟಿ ಸಿಕ್ಕಿಲ್ಲ ತೊಗೊಬೇಕು ಅಂತ. ಸೊ ಡೆಫಿನೆಟ್ ಆಗಿ ಬನ್ನಿ, ನಮ್ಮ ಎಂಟೈರ್ ಟೀಮ್ಗೆ ಬ್ಲೆಸ್ಸಿಂಗ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಥ್ಯಾಂಕ್ ಯು.